ಎಲ್ರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದೀನಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ್ರಿ. ನೋಡ್ರಿಪ್ಪ, ನವ ದಂಪತಿಗಳು ನಮ್ಮ ಮನೆಗೆ ಬಂದಾರ್ರಿ. ಸದ್ಯ ನವ ದಂಪತಿಗಳನ್ನ ಇವ್ರು ಈಗ ನಮ್ಮ ಮನೆಗೆ ಬಂದಾರ. ಏನ್ ಹೆಸರು ಈಗ? ನಮ್ಮ ಹೊಸ ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮ ಇದ್ದು ನಾವು ಕುಟುಂಬ ಸಮೇತವಾಗಿ ಆಗಮಿಸಿ ಆಶೀರ್ವದಿಸಬೇಕಾಗಿ ವಿನಂತಿ. ದೊಡ್ಡವರ ಆಶೀರ್ವಾದ, ನೀವು ಹಿರಿಯರಾಗಿ ನೀವು ಆಶೀರ್ವಾದ ಮಾಡ್ಬರ್ರಿ. ನಮಗ ದೇವ್ರ ಆಶೀರ್ವಾದ, ಹಿರಿಯರ ಎಲ್ಲರೂ ಹಾಕೊಂಡ್ ಬರ್ರಿ, ಹೊಲಸ್ಕೊಂಡ್ ಹಾಕೊಂಬರ್ಬೇಕಾ? ಹಾ ಆಯ್ತು ಬಿಡ್ರಿ ಕುಂದರಿ, ಚಾ ಕುಡಿ ಅಂತ ಕುಂದರಿಪ್ಪ. ಇವ್ರು ನಮ್ಮ ಓಪನಿಂಗ್ ಬರ್ಲಿ, ಹಂಗಂದ್ರೆ ಹಂಗ ಅವ್ರೆಲ್ಲ ಪ್ಲಾನ್ ಹಾಕಂಡ್ ಕುಂತಾರ. ಹೊಸ ಮನೆ ನಾವ ಬೈಜನ್ ಜೊತೆ ನಿಂದಿರ್ಬೇಕಂತೇಳಿ. ಹೌದಿಲ್ರಿ? ನಿಂದ್ರಿ, ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡ್ ನಿಂದ್ರಿ. ನಸನ್ ಬಿಟ್ಬಿಡ್ರಿ ನೀವು ಅವತ್ತಿನ ದಿನ. ಹ್ಞೂನ್ರಿ 26ನೇ ತಾರೀಕಿಗೆ ಐತಿ, ಕುಟುಂಬ ಸಮೇತ ಬರ್ರಿ. ಹಾ ಆಯ್ತು. ಹಾ ರೀ, ಇವ ನೋಡ್ರಿ, ನಾನು ಲಗುನ ಎದ್ದಿಗೆಲ್ಲ ಗ್ಯಾಸ್ ಕಟ್ಟಿದನ್ನೆಲ್ಲ ತೊಳ್ಕೊಂಡೀಗ ಫಸ್ಟ್ ಒಂದು ಸೈಡ್ ಹಾಲು ಬಿಸಿ ಇಟ್ಟೀನಿ, ಒಂದು ಸೈಡ್ ಚಾಕ್ ಇಟ್ಟೀನಿ ಯಾಕಂತ ಹೇಳಿದ್ರೆ ಸಾನಿಯಾ ಮತ್ತು ತಮ್ಮನ ಸ್ಕೂಲಿಗೆ ಹೋಗಿಲ್ಲಿ ರೆಡಿ ಆಗತ್ತಾರ್ರಿ. ಥಂಡಿ ಅಂತ ಇವತ್ತು ಸಿಕ್ಕಾಪಟ್ಟೆ ಐತ್ರಿ. ಈಗ ಒಂದು 4-5 ದಿನ ಆಗಿದ್ರಿ ಥಂಡಿನೇ ಇದ್ದಿದ್ದಿಲ್ಲ. ನಿನ್ನಿಲಿಂತ್ರ ಭಾಳ ಥಂಡಿ ಐತ್ರಿ. ತಮ್ಮನ್ನ ರೆಡಿ ಅದೇ ಬೂಟ್ ಹಾಕೊಂಡು ಹೋಗು. ಅವ್ನು ದೊಡ್ಡ ಹಾಕೊಂಡು ಸಣ್ಣ ಹಾಕೊಂಡು ಹೋಗ್ಬೇಡ, ಅವು ಸುಮ್ಮನೆ ಬಿಗಿ ಹಾಕವು. ಅವೇನು ಹಾಕೊಳಕತ್ತಿ ಸನಿ ನಿನ್ನೆ? ಹಾಂ, ರಿಂಗ್ ತಮಿಲ್ಲ ಹಾಕಿ, ತಮಿಲ್ಲ ಕೊಂಡಿ ಹತ್ತಿಗೆ ಬಂತ. ಅವನ್ನ ಹಗ್ಲೆಲ್ಲ ಹಾಕೋದು ತೆಗೆಯೋದು ಮಾಡಬೇಡ. ಒಂದ್ಸಲ ಹಾಕೊಂಡಂದ್ರೆ ಇಟ್ಕೊಂಬಿಡ ಅದ್ರ ಕಿವಿ ಒಳಗನ. ಅವೇನು ಬೆಳಿವು ಏನಾಗಲ್ಲ. ಚಾ ಕುದಿತದ ಬಾ, ಇಲ್ಲಿ ಹಾಕೊಂಡು ಕೊಡ್ರಿ. ನಾ ಮಮ್ಮಿ ಟ್ರೈನ್ ನೀವು ಬರೋದಿಲ್ಲ? ಮಮ್ಮಿ ನಾವು ಅಜ್ಮೀರ್ಗೆ ಹೋಗ್ಬೇಕು. ನಾವು ಯಾವಾಗ? ಟೈಮ್ ಬೇಕು. ಹೋಗೋಣಂದ್ರೆ ಅದು 3 ತಿಂಗಳು ಮೊದಲ ರಿಸರ್ವೇಷನ್ ಮಾಡಿಸ್ಬೇಕು. ಅವಕ್ಕೆ ಅಲ್ಲಿ ಅಜ್ಮೀರ್ಗೆ ಹೋಗ್ಬೇಕು. ಆದಷ್ಟು ಲಘು ಹೋಗೋಣ. ಎಲ್ಲ ಕಡೆ ದುವಾ ಮಾಡಿ. ಸನೇನು ಹೆಂಗೆ ಮಾಡ್ತಾ ಮಾಡ್ತಾಳೆ ಆಕೆ. ಅದೇ ಅದೇ ಟಪ್ಪಿಗೆ ನೋಡಿ, ಟಪ್ಪಿಗೆ ಅಲ್ಲಿ ಶಾನ ಸ್ಕೂಲ್. ಹಾಂ, ನಿಮ್ಮ ಮಮ್ಮಿ ಸೂಟಿ ಮಾಡ್ಯಾರ? ಅಯ್ಯೋ ನೆಗಡಿ. ಅಮ್ಮ ಚಾ ಕುಡ್ದ್ರಿ? ಅಮ್ಮ ಯಾವಾಗ ಬಂದ್ರಿ? ಹೌದನ್ರಿ? ಅಮ್ಮ ಆರಾಮದಿರಲ್ರಿ? ರಿಯಾಜ್ ಆರಾಮದನ್ರಿ? ಚಲೋ ಆತ್ ಬಿಡಪ್ಪ. ಬಾಬರ್ರಿ ಚಾ ಕುಡ್ದು ಮುಕ್ಕೊಂಡಾರೇನ್ರಿ? ಹುಬ್ಬಳ್ಳಿಗೆ ಹೋಗಿ ಬಂದ್ರೇನ? ಹೋಗಿಲ್ಲನ್ರಿ ಇವತ್ತು? ಇರ್ಲಿ ಬಿಡ್ರಿ. ನಿನ್ನ ಹೆಸ್ರನಾರು ಬಂದ್ರಿಪ್ಪ. ಬಂದು ಅರ್ಬಿ ಕೊಟ್ಟು ಹೋದ್ರಿ ಅವ್ರ ಮನೆಯವ್ರ, ಅವ್ರ ಕೂಡ ಬಂದು. ಹೌದೇನ್ರಿ? ಬರ್ರಿ ಎಲ್ಲಾರು ಓಪನಿಂಗಿಗೆ ಅಂತಂದು ಹೇಳಿ ಅವನ ಅರ್ಬಿ ಹೊಲಿಸಿ ಹಾಕ್ಯಬೇಕು ನೋಡ್ತಂದು ಹೇಳ್ಯಾರ್ರಿ ಇವ್ರಿಗೆ. ಇವತ್ತು ಹೊಲೆ ಕೊಡ್ಬೇಕಂತ ಹೇಳಿದ್ರೆ ಅದೇನು ಬಂದ್ ಐತಂತ್ರಿ. ನಾಳೆಗೆ ಬಂದಾಗ ತಗೊಂಬಂದು ಕೊಡುವಲ್ರಾಕ್ರಿ. ಅವ್ನು ಹಾಕ್ಯಂದ ಬರ್ಬೇಕಂತಂದು ಹೇಳ್ಯಾರ್ರಿ. ಹಾಂ, ಸಂಜೆ ಬಂದು ಹೊಲ್ಯಾಕ ಹಾಕ್ರ. ನಿಮ್ಗ ಸೀರಿ ಕೊಟ್ಟಾರಿ. ಜಂಪರ್ ಹೊಲಸ್ಬೇಕ್ರಿ. ಅವನ ಹೊಲಿಸ ಅವನ ಹೊಲಿಸಿ ಅವ್ ಸೀರೆ ಪಿಕೋ ಇಕ ಮಾಡಿಸಿ ಅದ ಪಾಲ್ಸ್ ಹಚ್ಚಿ ಎಲ್ಲ ಹೊಲಿಸಿ ಹೇಳಂತ ಹೆಸ್ರನಾಗ ಹಂಗಲ್ಲ ರೀಪ. ಜಂಪರ್ ಅದನ್ನೆಲ್ಲ ಕೊಟ್ರ ಎಲ್ಲ ಹೊಲ್ದು ಕರೆಕ್ಟ್ ಮಾಡ್ಕೊಟ್ರ ಹಾಕ್ಯಂತೀವ. ನೀವೆಲ್ಲಾರು ಅರ್ಧಂಬರ್ಧ ಕೊಟ್ರ ತಪ್ಪಲ್ರಿ. ಒಬ್ನಿಗೆ ಅವ್ರ ಕರ್ಲಿ ಅಂದ್ರೆ ಹೋಗಿದ್ರಿ ನಾವು. ಈಗ ಸೀರೆ ಕೊಟ್ಟಾರ ಅಂದ್ರ ಅದನ್ನೆಲ್ಲ ಕರೆಕ್ಟ್ ಮಾಡಿ ಕೊಡ್ಬೇಕ್ರಿಪ್ಪ ಹುಡ್ಕೊಳಕ. ಮತ್ತೇನಂತಾಳ್ರಿ ಎಲ್ಲಾರು ಅವ್ನ ಹುಡ್ಗಂದ ಬರ್ರಿ ಹಂಗ ಬರಂಗಿಲ್ಲ ಅಂತಂದ್ ಹೇಳ್ರಿ. ಅದಕ್ಕೆ ಹುಡ್ಕೊಳಕಾರ ಕರೆಕ್ಟ್ ಮಾಡಿ ಕೊಡ್ಬೇಕ್ರಿ. ಹೇಳ್ತಂತಾಳ್ರಿ ಹೋಗಿ ನಾವೆಲ್ಲ ಅಕ್ಕಂಗಿರ್ಗೆ ಹೊಲಿದ್ ಪಾಲ್ಸ್ ಹಚ್ಚಿ ಜಂಪರ್ ಹೊಲ್ದು ಕೊಡುವ ಅಂತಂದ್ ಹೇಳಿ. ಅದ್ರ ಡಿಸೈನ್ ಜಂಪರ್ ಎಂತ ಬೇಕಂತ ಹೊಲಿತ ಹೌದಿಲ್ಲಪ್ಪ?
ಫಿಟ್ಟಿಂಗ್ ಹಿಡಿದು ಕೊಡ್ತಾಳ ಏ ಬ್ಯಾಡ್ರಿ ಮತ್ತೆ ಲೂಸ್ ಗೀಸ್ ಆಗ್ಯದವ್ ನಾ ಹಿಡ್ಕೊಂತೀರಿ ಫಿಟ್ಟಿಂಗ್ ಈಗಲೇ ಬೇಡ ಫಿಟ್ಟಿಂಗ್ ಹಿಡಿದು ಕೊಡ್ತಾಳ ಬ್ಯಾಡ್ರಿಪ್ಪ. ಈಗ ನೋಡ್ರಿಪ್ಪ ಟೈಮ್ ಆಗಲಿ 11 ಗಂಟೆ ಆತ್ರಿ. ನಾವು ಈಗ ಮನೆಗೆ ಬಂದಿರಿ. ಮನೆಗೆ ಬಂದು ಬೆಳಿಗ್ಗೆ ನಾಷ್ಟ ಮಾಡಿದ್ದಿಲ್ಲ ರೀ, ನಾವು ಅಷ್ಟು ಚಹಾ ಕುಡ್ದಿದ್ದೀವಿ ರೀ. ಬಂದ ತಕ್ಷಣ ಸ್ವಲ್ಪ ಅವಲಕ್ಕಿ ಮಾಡಿದೆ ರೀ. ಈಗ ಅವಲಕ್ಕಿನ ನಾಷ್ಟ ಮಾಡಿ ಆಮೇಲೆ ಸ್ವಲ್ಪ ಚಹಾ ಕುಡ್ತೀನಿ ರೀ. ಆಮೇಲೆ ಅರಿಬಿ ಅವೆಲ್ಲ ಅದಾವು, ಫಸ್ಟ್ ಅಡುಗೆ ಮಾಡ್ತೀನಿ ರೀ. ಸ್ವಲ್ಪ ಸಾರು ಅನ್ನೋದೆಲ್ಲ ಮಾಡಿಟ್ಟು ಅರಿಬಿ ಹೋಗೋದು ಹಾಕಿ, ಇವತ್ತು ಗುರುವಾರ ಅಂದ್ರಿ ನೋಡೋಣ್ರಿ. ಟಮಾಟೆ ಹಣ್ಣು ಅವೆಲ್ಲ ಅದಾವು, ಹೋಗಿ ಏನಾದ್ರು ಸ್ವಲ್ಪ ಸೊಪ್ಪು ಇಪ್ಪಿದ್ರೆ ತೊಗೊಂಬರ್ತೀನಿ ರೀ. ಇಲ್ಲಿ ನೋಡ್ರಿ ಈಗ ಸಾರು ಮಾಡೋಕೆ ಬ್ಯಾಳೆ ಹಾಕಿದೆ ರೀ. ಮತ್ತು ನಾವು ಸಾರು ಮಾಡೋಕೆ ಬ್ಯಾಳೆ 2 ಥರದ್ದು ಹಾಕ್ತೀವಿ ರೀ. ಒಂದು ಇವು ಕೆಂಪು ಕಾಣಾಗತ್ತಲ್ಲ ರೀ, ಇವು ಚೆನ್ನಾಗಿ ಬೇಳೆ ಅಂಥೇಳಿ ಸಿಗ್ತಾವೆ ರೀ. ಇವು ಕೆಲವೊಂದು ಕಡೆಗೆ ಮೈಸೂರು ಬೇಳೆ ಅಂತಲೂ ಕರೀತಾರೆ ರೀ ಅವು. ಮತ್ತು ತೊಗರಿ ಬೇಳೆ 2 ಮಿಕ್ಸ್ ಮಾಡಿ ನಾವು ಸಾರು ಮಾಡ್ತೀವಿ ರೀ. ಇದು ಟೇಸ್ಟ್ ಭಾಳ ಆಗ್ತದೆ ರೀ, ಮಸ್ತ್ ಆಕತಿ. ಮತ್ತು ಈಗ ಅವ್ನು ಹಾಕೀನಿ ರೀ. ಆಮೇಲೆ ಟಮಾಟಿ ಹಣ್ಣು, ಸ್ವಲ್ಪ ಹುಣಸೆ ಹಣ್ಣು, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಆಮೇಲೆ ಉಪ್ಪು, ಅರಿಶಿನ ಪುಡಿ, ಮೆಣಸಿನ್ಕಾಯಿ ಹೆಚ್ಚಾಕೀನಿ ರೀ. ಸ್ವಲ್ಪ ಕೆಂಪಾಗಿದ್ದರು ಮೆಣಸಿನ್ಕಾಯಿನ ಅವನ್ನ ಹೆಚ್ಚಾಕೀನಿ ರೀ ಸಾರಿಗೆ. ಈಗ ಇದಕ್ಕೆ ನೀರು ಹಾಕಿ ಕುದಿಯಕ್ಕೆ ಇಟ್ಬಿಡ್ತಾರೆ. ಒಂದು 4-5 ಸೀಟಿಗೆ ಅಂದ್ರೆ ಎಲ್ಲ ಹಣ್ಣಂಗೆ ಕುದ್ದು ಬಿಡ್ತಾವೆ. ಮಸ್ತ್ ಒಗ್ಗರಣೆ ಕೊಡ್ತೀನಿ ರೀ. ಆಮೇಲೆ ಇಲ್ಲಿ ನೀರು ಬಿಸಿ ಮಾಡೋಕೆ ಇಟ್ಟೀನಿ ರೀ. ಇವು ಎದಕ್ಕಂತ ಹೇಳ್ತೀನಿ ರೀ. ನೋಡಿರಿ ನೀರು ಬಿಸಿ ಮಾಡೋಕೆ ಇಟ್ಟಿದ್ನಲ್ಲ ರೀ, ಆ ನೀರೊಳಗೆ ಈಗ ಹೆಸರು ಕಾಳು ಹಾಕೀನಿ ರೀ. ಯಾಕಂದ್ರೆ ಸ್ವಲ್ಪ ಜಲ್ದಿ ನಾನು ನೆನಿಲಿ ಇವು ಅಂತಂದು ಹೇಳಿ ಇವು ಈ ಥರ ನೀರು ಬಿಸಿ ಮಾಡಿ ಹಾಕಿದ್ವು ಅಂದ್ರೆ ಜಲ್ದಿ ನೆನಿತಾವೆ ರೀ ಹೆಸರು ಕಾಳು. ಇವು ಹೆಸರು ಕಾಳಿನ ವಡ ಮಾಡ್ಬೇಕಂತೇಳಿ ಅದಕ್ಕೆ ಹಾಕೀನಿ ರೀ ನಾನು. ಇವು ಚಲೋತ್ನಾಗಿದೆ ಇದಲ್ರಿ, ಇವು ಏನು ರೀ ನೆನಿಲ್ಲ ರೀ. ಇಲ್ಲಿ ನೋಡ್ರಿಪ್ಪ ಈಗ ಬ್ಯಾಳೆ ಎಲ್ಲ ಕುದ್ಬಿಟ್ಟವ್ರಿ. ಈಗ ಇದನ್ನು ಮಸ್ತ್ ಒಗ್ಗರಣೆ ಕೊಟ್ಬಿಡ್ತೇನೆ ರೀ ನಾನು. ಈ ಥರ ಬ್ಯಾಳೆ ಹಣ್ಣಂಗೆ ಕುದಿಸ್ಕೋಬೇಕ್ರಿ. ಅವು ಬ್ಯಾಳೆ ಉಳಿದಪ್ಪ ಅಂದ್ರೆ ಸಾರು ಚಲೋ ಆಗಂಗಿಲ್ಲ ರೀ. ಹಿಂಗೆ ಅಷ್ಟು ಕೂಡಿ ಮಸ್ತ್ ಬಿಟ್ಟಿವಿ ಅಂದ್ರೆ ಎಲ್ಲನೂ ಟೇಸ್ಟ್ ಸೂಪರ್ ಆಕತ್ರಿ. ಈಗ ನೋಡ್ರಿಪ್ಪ ನಮ್ಮ ಮನೆಗೆ ನಮ್ಮ ಮಗ ಬಂದ ರೀ, ಆಸಿಫಂದು ಇವತ್ತು ಬರ್ತಡೇ ಐತಂತ್ರಿ. ಹಾಗಾಗಿ ನಮಗೆ ಚಾಕ್ಲೇಟ್ ಕೊಟ್ಟು ಹೋಗಕ್ಕೆ ಬಂದನ್ ರೀ ಆಸಿಫ್. ವಿಶ್ ಯು ಹ್ಯಾಪಿ ಬರ್ತಡೇಪ್ಪ. ಯಾವಾಗಲೂ ಹಿಂಗೆ ನಗನಗುತ್ತಾ ಖುಷಿಲಿಂತ್ರ ಇರಿ ನೀನು. ಹಾಂ, ದೇವ್ರು ಒಳ್ಳೇದು ಮಾಡಲಿ. ಮತ್ತೆ ಎಷ್ಟೆಷ್ಟು ಕೊಡ್ಬೇಕ್ರಿ ಆ ಬರ್ತಡೇ ಚಾಕ್ಲೇಟ್? ಆಗ್ರಿ ಎಲ್ಲರೂ ಒಂದೊಂದು ದೊಡ್ಡದೈತೆ ತಗೋರಿ ಚಾಕ್ಲೇಟ್. ಥ್ಯಾಂಕ್ಸ್ ಅಪ್ಪ. ಕುಂದ್ರ ಹೋಗೊಂದು ಊಟ ಮಾಡಿ. ಹಾಂ. ಇವಾಗ ನೋಡ್ರಿ ಮನೆಗಿನ ಕೆಲಸ ಎಲ್ಲ ಮುಗೀತ್ರಿಪ್ಪ. ನಾನು ಸ್ನಾನ ಮಾಡಿದೆ ರೀ, ಎಲ್ಲ ಕಸ ಹೊಡೆದನ್ನೆಲ್ಲ ಅದನ್ನೆಲ್ಲ ಒರೆಸಿದೆ ರೀ ನಾನು. ಈಗ ಮಧ್ಯಾಹ್ನ 2 ಗಂಟೆ ಆತ್ರಿ ಟೈಮ್. ಇವಾಗ ನಾನು ಬೆಳಗ್ಗೆ ಹೆಸರು ಕಾಳು ಕುದಿಯಕ್ಕೆ ಹಾಕಿದ್ನಲ್ಲ ರೀ, ಅದಕ್ಕೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಬೇರೆ. ನೋಡಿರಿ ನಾನು ಹೆಸರು ಕಾಳು ಬಿಸಿನೀರೊಳಗೆ ಹಾಕಿದ್ದೆ ರೀ ನೆನೆ. ಅವು ಈಗ ನೋಡ್ರಿ ಎಷ್ಟು ಚಲೋ ನೆಂದ್ಬಿಟ್ಟವ್ರಿ. ಬೆಳಿಗ್ಗೆ ಅಂದ್ರೆ ಒಂದು 10 ಗಂಟೆ ಸುಮಾರು ಹಾಕಿದ್ದೆ ರೀ. ಈಗ ಒಂದು 4 ಅವರ್ ಒಳಗೆ ನೆಂದ್ಬಿಟ್ಟವ್ರಿ ಚಲೋತ್ನಂಗೆ. ಅದ್ರ ಜೋಡಿನ 1-2 ಕಡಲೆಬೇಳೆ ಹಾಕಿದ್ದೆ ರೀ. ಆಮೇಲೆ ಉದ್ದಿನಬೇಳೆ ಹಾಕಿದ್ದೆ ರೀ. ಇವು ನೆಂದ್ಬಿಟ್ಟವ್ರಿ. ಈಗ ನೋಡ್ರಿ ಇಲ್ಲಿ ಮಸಾಲೆಗೆ 1-2 ಉಳ್ಳಾಗಡ್ಡಿನ ಈ ಥರ ಹೆಚ್ಚಿಟ್ರಿ. ಆಮೇಲೆ ಹಸಿಮೆಣಸಿನ್ಕಾಯಿ, ಜೀರಿಗೆ, ಅಲ್ಲ, ಆಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ತೊಗೊಂಡಿನಿ ರೀ ಒಣದು. ನಿಮ್ಮ ಕಡೆ ಹಸಿ ಕರಿಬೇವು ಮತ್ತು ಕೊತ್ತಂಬರಿ ಇತ್ತಂದ್ರೆ ಅದನ್ನ ಹಾಕ್ಬೋದು ರೀ. ಈಗಂತೂ ಈಗ ಹಸಿ ಕರಿಬೇವು ಮತ್ತು ಕೊತ್ತಂಬರಿ ಇದ್ದಿಲ್ಲ ರೀ, ಹಾಗಾಗಿ ನಾನು ಒಣ ಕರಿಬೇವನ್ನ ಹಾಕ್ತೀನಿ ರೀ. ಈಗ ಏನು ಮಾಡೋಣಪ್ಪ ಅಂತ ಹೇಳಿದ್ರಿ, ಇವು ತೆರಿಯಾಗಿ ನಾವು ಮಿಕ್ಸಿ ಮಾಡ್ಕೊಂಬಿಡೋಣ ರೀ. ಭಾಳ ಸಣ್ಣಗೆ ಬ್ಯಾಡ್ರಿ. ಇದ್ರ ವಡ ಅಂತಾರೆ ಸೂಪರ್ ಆಗ್ತಾವೆ ರೀ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವೆ ರೀ. ಹೆಲ್ದಿನ ಹೌದ್ರಿ. ಹೆಸರು ಕಾಳು ತಂಪಲ್ರಿ. ಇವು ತಿಂದ್ರೆ ಏನು ಇದು ಇರಂಗಿಲ್ಲ ರೀ, ಚಲೋ ರೀ. ರುಚಿನೂ ಭಾಳ ಆಕಾವು. ಈಗ ಅದನ್ನ ಮಾಡಾಕತ್ತೀನಿ ರೀ. ಫಸ್ಟ್ ಇವನ್ನ ಮಿಕ್ಸಿ ಹಾಕೊಂಬಿಡೋಣ ಬೇರೆ. ಈಗ ನೋಡ್ರಿ ನಾನು ಒಂದು ಸ್ಟೆಪ್ಪನ್ನು ಈ ಥರ ನಾನು ತೆರಿಯಾಗಿ ರುಬ್ಕೊಂಡೆ ರೀ ನಾನು. ಆಮೇಲೆ ಇನ್ನೊಂದು ಸ್ಟೆಪ್ ಆಗ್ತೈತೆ ರೀ. ಈಗ ಇನ್ನೊಂದು ಸ್ಟೆಪ್ ಕಾಳನ್ನು ಹಾಕೀನಿ ರೀ ತಳಗೆ. ಆಮೇಲೆ ಇದೇನು ಮಸಾಲೆ ನಾನು ಇಟ್ಟಿದ್ನಲ್ಲ ರೀ ತಾಟೊಳಗೆಲ್ಲ ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಅದನ್ನೆಲ್ಲನ ಇದ್ರೊಳಗನ ಹಾಕೀನಿ ರೀ. ಇದನ್ನು ತೆರಿಯಾಗಿ ರುಬ್ಬಿಡ್ತೀನಿ ರೀ. ಈಗ ಇದ್ರೊಳಗನ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಡ್ತೀನಿ ರೀ. ನೋಡಿರಿ ಇವಾಗ ಉಪ್ಪು ಹಾಕಿದ್ದೆ ರೀ. ಇದನ್ನು ರುಬ್ಕೊಂಬಿಡ್ತೀನಿ ರೀ. ಈಗ ನೋಡಿರಿ ನಾನು ಮಸಾಲೆ ಮತ್ತು ಬ್ಯಾಳೆನೇನು ಹಾಕಿದ್ನಲ್ಲ ರೀ ನಾನು ಮಿಕ್ಸಿ ಜಾರ್ ಒಳಗೆ, ಅದನ್ನು ರುಬ್ಕೊಂಡೆ ರೀ. ಈಗ ಸ್ವಲ್ಪ ಇದನ್ನು ಹಾಕಿಬಿಡೋಣ ರೀ, ಸೋಡಾ ಪುಡಿ ಸ್ವಲ್ಪ ರೀ. ಅದು ಭಾಳ ಹಾಕೋದು ಬೇಡ್ರಿ. ಇಷ್ಟು ಹಾಕಿ ಇದನ್ನು ಪೂರ ಮಿಕ್ಸ್ ಮಾಡಿಬಿಡೋಣ ರೀ ಹಿಟ್ಟು. ಯಾಕಂದ್ರೆ ಮಸಾಲೆ ಒಂದು ಹತ್ರ ಅದೆಲ್ಲ ಕುಂತಿರ್ತೈತಲ್ಲ ರೀ, ಹಾಗಾಗಿ ಪೂರ ನಾವು ಕೈಲಿ ಅಂತ್ರನ ಅದನ್ನು ಮಿಕ್ಸ್ ಮಾಡ್ಕೊಂಬಿಟ್ರೆ ಎಲ್ಲ ಕಡೆನ ಸೋಡಾ ಪುಡಿ ಉಪ್ಪೆಲ್ಲ ಹತ್ತೈತೆ ರೀ. ನೋಡಿರಿ ಫ್ರೆಂಡ್ಸ, ಹಿಟ್ಟೆಲ್ಲ ಪೂರ ಕಲಿಸ್ಬಿಟ್ಟೆ ನಾನು. ಇದನ್ನು ಹಿಟ್ಟು ಮಿಕ್ಸಿಗೆ ಹಾಕೊಳ್ಳೋ ಮುಂದನ ನಾನು ಇಲ್ಲಿ ನೋಡಿರಿ ಎಣ್ಣೆ ಬಿಸಿ ಇಟ್ಟಿದ್ದೆ ನಾನು. ಎಣ್ಣೆ ಅಂತ ಫುಲ್ ಕಾದ್ಬಿಟ್ಟತ್ರಿ. ಈಗ ಎಣ್ಣೆ ಕಾದ್ಮೇಲೆ ಇದನ್ನು ಹಿಟ್ಟು ಹಾಕ್ಬೇಕ್ರಿ, ಅಂದ್ರೆ ಬಜ್ಜಿ ಚಲೋ ಬರ್ತಾವ್ರಿ. ಇವು ನೋಡ್ರಿಪ್ಪ ಮಧ್ಯಾಹ್ನದ ಹೊತ್ತಿನಾಗ ಇಲ್ಲ ಸಾಯಂಕಾಲ ಟೀ ಜೊತೆಗೆ ಭಾಳ ಅಂದ್ರೆ ಭಾಳ ಚಲೋ ಹಾಕೋರಿ ಬ್ಯಾಳಿ ಇವು ರೀ. ನಾನು ಬರೀ ಬ್ಯಾಳಿ ತೋರಿಸಿದ್ದೆ ರೀ ನಿಮಗೆ ಬಜ್ಜಿ ಯಾವಾಗಪ್ಪ ಅಂತಂದು ಹೇಳಿದ್ರೆ ಏನು ರೀ ದೀಪಾವಳಿಗೆ ಅದು ಮಾಡೋ ಮುಂದೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಅದಕ್ಕೆ ಮಸಾಲೆ ಹಾಕಿ ತೋರಿಸಿದ್ದೆ ರೀ ನಾನು. ಆದರೆ ಹೆಸರು ಕಾಳಿನೂ ತೋರಿಸಿದ್ದಿಲ್ಲ ರೀ. ಹಾಗಾಗಿ ಇವತ್ತು ಹೆಸರು ಕಾಳು ಈಗೇನು ಸೀಸನ್ ಇದ್ದಾಗ ಹಸಿ ಹೆಸರು ಕಾಳು ಬರ್ತಾವಲ್ಲ ರೀ, ಅವನ್ನ ಮಾಡಿದ್ರೂ ಇನ್ನೂ ಟೇಸ್ಟ್ ಸೂಪರ್ ಹಾಕೋರಿ.
ಈಗ ಅವು ಹೆಸರು ಕಾಳು ಹಸಿಯಾಗಿರ್ಲಿಲ್ಲಪ್ಪ ಅಂದ್ರೆ ಈ ಥರ ಒಣ ಅವು ಪಲ್ಯ ಮಾಡೋದಿರ್ತವಲ್ಲ ಅವ್ನು ಈ ಥರ ನೆನೆ ಹಾಕ್ಯಂದು ನಾವು ಮಾಡ್ಕೊಂಡು ತಿಂದ್ರೂ ಭಾಳ ಟೇಸ್ಟ್ ಆಗ್ತಾವ್ರಿ. ಈಗ ಆಗ್ಲೆಲ್ಲ ಹಸಿ ಕಡ್ಲಿ ಬೆಳೆ ಹಿಟ್ಟು ಅದು ಹೆಲ್ದಿಗೇನು ಚಲೋ ಅಲ್ರಿ, ಆಗ್ಲೆಲ್ಲ ಆಸಿಡಿಟಿ ಆಗ್ತದ್ರಿ. ಹಾಗಾಗಿ ಈ ಥರ ಬ್ಯಾಳಿ ಹೋಳಿಗೆನ ಬರ್ತದೆ ನನ್ನ ಬಾಯಿ ಒಳಗೆ. ಈ ಥರ ಬ್ಯಾಳಿ ಇವನ್ ಮಾಡಿದ್ದೆ ಬಜ್ಜಿ ಮಾಡಿದ್ವಿ ಅಂದ್ರೆ ಸೂಪರ್ ಹಾಕೋರಿ ಫ್ರೆಂಡ್ಸ್. ಹಾಗಾಗಿ ಇವತ್ತು ನಿಮಗೆ ತೋರ್ಸಕತ್ತೀನಿ ನೋಡ್ರಿ. ನೀವು ನಾನು ಮಾಡಿದಾಗ ಒಂದ್ಸಲ ಮನೆ ಒಳಗೆ ಟ್ರೈ ಮಾಡಿರಿ. ನಿಜವಾಗ್ಲೂ ಸಣ್ಣ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಭಾಳ ಇಷ್ಟ ಆಗ್ತಾವ್ರಿ ಇವು. ಬರೀ ಇವಾಗ ಮಾಡನ್ರಿ ಎಣ್ಣೆ ಅಂತ ಕಾಯ್ಬಿಟ್ಟತ್ರಿ. ಈಗ ಹಾಕೊಂಡ್ರಿ ನೀವು ನೋಡ್ರಿ ಇವನ್ನ ಬಜ್ಜಿನ ಯಾವ ಶೇಪ್ ಬೇಕಾದ್ರೆ ಹಾಕೋಬೋದು. ಈಗ ಅಲಸಂದಿ ವಡೆ ಮಾಡ್ತೀವಲ್ರಿ ನಾವು, ಉದ್ದಿನ ವಡೆ ರೀ, ಆ ಥರ ಬೇಕಾದ್ರೆ ಹಾಕೋಬೋದು. ಅವು ಬ್ಯಾಡ ಆ ಥರ ಹಿಂಗೆ ಮಾಡ್ಬೇಕಂದ್ರೆ ಈ ಥರನೇ ನೀವು ಬಜ್ಜಿ ಟೈಪ್ ಹಾಕೋಬೋದ್ರಿ. ಸಣ್ಣ ಸಣ್ಣವು ಇವು ಸೂಪರ್ ಹಾಕೋವು, ಎಲ್ಲ ಥರನೂ ಸೂಪರ್ ಹಾಕೋರಿ. ನಾನೀಗ ಈ ಥರ ಸಣ್ಣ ಸಣ್ಣವು ಬಜ್ಜಿ ಬಿಡಾಕತ್ತೀನಿ ನೋಡ್ರಿ. ಸೂಪರ್ ಮಸ್ತ್ ಹಾಕೋರಿ ಇವು. ಅಂದಾಗ ಹಚ್ಕೊಂಡು ಉಣ್ಣಾಕತ್ತಿದ್ರ ಅಂಕರ ಭಾಳ ಅಂದ್ರೆ ಭಾಳ ರುಚಿ ರೀ ಇವು ಬಾಯಿಗೆ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಈಗ ಅವು ಹಾಕಿದ ತಕ್ಷಣ ಮೇಲ್ಗಡೆ ಬಂದ್ಬಿಡ್ತಾವೆ. ಅವು ಏನು ಎಣ್ಣೆಗೆ ಹತ್ಕೊಂಡಪ್ಪ ಕಡಾಯಿಗೆ ಹತ್ಕೊಂಡ್ವು, ಇವನ್ನ ತೆಗಿಯೋದು ಹೆಂಗೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಇವು ಸ್ವಲ್ಪನ ಇದನ್ನು ಹತ್ಕೊಳ್ಳಿಲ್ದಂಗೆ ಬಂದ್ಬಿಡ್ತಾವೆ, ಮೇಲ್ಗಡೆ ಉಬ್ಬಿ ಬಂದ್ಬಿಡ್ತಾವೆ ರೀ. ನೋಡ್ರಿ ಈ ಥರ ಸ್ವಲ್ಪ ಕೈ ಆಡ್ಕೊತ ಎರಡು ಸೈಡ್ ಕೆಂಪಾಗೋಂಗೆ ಕರಿಬೇಕು. ಇಲ್ಲಾಂದ್ರೆ ಒಳಗೆ ಹಿಟ್ಟಿಟ್ಟಿರ್ತೈತಲ್ರಿ. ಹಾಗಾಗಿ ಇವನ್ನ ಹಾಕಿದ ಮೇಲೆ ಗ್ಯಾಸ್ ಮೀಡಿಯಮ್ ಫ್ಲೇವರ್ ಒಳಗೆ ಇಟ್ಕೊಂಡು ಈಗ ಇದನ್ನು ಮಾಡ್ಕೊಬೇಕ್ರಿ. ಗ್ಯಾಸನ್ನು ಪೂರ ಸಣ್ಣ ಇಟ್ಕೋಬೇಕ್ರಿ. ಆಮೇಲೆ ಈ ಥರ ಇವನ್ನ ಕೈ ಆಡ್ಕೊತ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇಲ್ಲಾಂದ್ರೆ ಒಳಗೆ ಇವು ಜಲ್ದಿನ ಮೇಲ್ಗಡೆ ಕೆಂಪು ಆಗಿಬಿಡ್ತಾವ್ರಿ, ಒಳಗೆ ಹಿಟ್ಟಿಟ್ಟು ಹಂಗೆ ಉಳಿದ್ಬಿಡ್ತೈತಲ್ರಿ. ಹಾಗಾಗಿ ಈ ಥರ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಈ ಥರ ಎಣ್ಣೆ ಒಳಗೆ ಕರ್ಕೋಬೇಕ್ರಿ. ಬೇಕಂದ್ರೆ ನೀವು ಇನ್ನೂ ಭಾಳ ಕ್ರಿಸ್ಪಿ ಬೇಕಪ್ಪ ನಮಗೆ ಖಡಕ್ ಬೇಕನ್ನೋರು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡ್ರೆ ನಡಿತೈತ್ರಿ. ಇದ್ರೊಳಗೆ ಅಕ್ಕಿ ಹಿಟ್ಟು ಅಂತ ನಿಮಗೆ ಗೊತ್ತೈತ್ರಿ, ಭಾಳ ಕ್ರಿಸ್ಪಿ ಹಾಕೋರಿ ಏನಾದರೂ ಅಕ್ಕಿ ಹಿಟ್ಟು ಯೂಸ್ ಮಾಡಿದ್ವಿಪ್ಪ ಅಂದ್ರೆ. ನೋಡ್ರಿ ಇವು ಫ್ರೈ ಅಂತ ಮಸ್ತ್ ಆದವ್ರಿ. ಈಗ ಇವನ್ನ ತಗೊಂಬಿಡನ್ರಿ. ತಗೊಂಡು ಮತ್ತು ನೆಕ್ಸ್ಟ್ ಹಾಕೊಳ್ಳೋಣ್ರಿ. ನೋಡ್ರಿ ಎಷ್ಟು ಚಲೋ ಬಂದವು ನೋಡ್ರಿ ಬಜ್ಜಿ. ಸೂಪರಾಗಿ ಕಾಣಕತ್ತವ್ರಿ. ಹಂಗೆ ಸೂಪರಾಗೆ ಟೇಸ್ಟ್ ಇರ್ತಾವ್ರಿ. ನೋಡ್ರಿ ಈ ಥರ ಎಲ್ಲ ಮೇಲೆ ಬ್ಯಾಳೆ ಹಂಗೆ ಕಾಣ್ಬೇಕ್ರಿ, ಅಂದ್ರೆ ಟೇಸ್ಟ್ ಆಗ್ತೈತ್ರಿ ಅದು. ನೋಡ್ರಿ ವಡೆ ಅಂತರ ಸೂಪರಾಗಿ ರೆಡಿ ಆದನು ಫ್ರೆಂಡ್ಸ. ನೀವು ಈ ಥರ ಸಾಯಂಕಾಲ ಟೈಮ್ ಚಾ ಜೊತೆಗೆ ಇಲ್ಲತ್ತಂದ್ರೆ ಮಧ್ಯಾಹ್ನ ಊಟದ ಜೋಡಿ ಒಟ್ಟು ಎಲ್ಲದ್ರಾಗೂ ಹೊಂದ್ಕೊಂತವ್ರಿ ಇವು ಬಜ್ಜಿ. ನೀವು ಈ ಥರ ಮಾಡಿ ಟ್ರೈ ಮಾಡಿರಿ. ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗಿದ್ದು ನಿಮ್ಮ ಬಜ್ಜಿ ಅನ್ನೋದು. ಬಜ್ಜಿ ಅಂತ ಆದ್ರೆ ಈಗ ಊಟ ಮಾಡನ್ರಿ. ಅನ್ನದೊಳಗೆ ಹಚ್ಕೊಂಡು ಊಟ ಮಾಡಿದ್ವಿ ಅಂದ್ರೆ ನಮ್ಗೆ ಇನ್ನೂ ಮಸ್ತ್ ಹಾಕೋರಿ. ಸೊ ಅದಕ್ಕಿಂತ ಮುಂಚೆಗಾನ ಇವತ್ತು ನಮ್ಮ ಆಸಿಫನ ಬರ್ತಡೇ ಐತ್ರಿ. ಆಸಿಫ್ ಬಂದರಿ, ನಮಗೆಲ್ಲ ಚಾಕ್ಲೇಟ್ ಕೊಟ್ಟಾರೆ. ನಮಗೆ ಭಾಳ ಖುಷಿ ಆಯ್ತು ನಮ್ಮ ಆಸಿಫ್ ಬಂದದ್ದು ನೋಡಿ. ಇರ್ಪ ಊಟ ಮಾಡ್ಕೊಂಡು ಹೋಗಂತಂದ್ರೆ ಇಲ್ಲಿ ಜೊತೆ ಯಾರನ್ನ ಫ್ರೆಂಡ್ ಕರ್ಕೊಂಬಂದು ನಾನು ಹೋಗ್ತೀನಿ ಅಂತೇಳಿ ಹೋದರೆ. ಸೊ ಆಸಿಫಾಗ ನಮ್ಮ ಕಡೆ ಅಂತ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತಡೇ. ನೀನು ಯಾವಾಗಲೂ ಖುಷಿಯಾಗಿ ನಗನಗತ್ತ ಇರ ಅಂಥೇಳಿ ನಾವು ಆ ದೇವ್ರ ಕಡೆ ಕೇಳ್ಕೊತೀವಿ ರೀ. ಇನ್ನೊಂದು ಏನಪ್ಪ ಅಂತಂದು ಹೇಳಿದ್ರೆ, ಇನ್ನೊಂದು ಖುಷಿ ಏನಪ್ಪ ಅಂದ್ರೆ ನಮ್ಮ ನಸರ್ನಾರ್ದು ಮನೆಗೆ ಓಪ್ನಿಂಗ್ ಹತ್ತತ್ರ ಬರ ಹತ್ತಿತ್ರಿ. 26ನೇ ತಾರೀಕಿಗೆ ನಮ್ಮ ನಸರ್ನ ಓಪ್ನಿಂಗ್ ಐತ್ರಿಪ್ಪ ಮನಿದು. ಸೊ ನೋಡ್ರಿ ಎಲ್ಲರಿಗೂ ಇನ್ವೈಟ್ ಮಾಡೀವ್ರಿ ನಾವು. ಬರ್ರಿ ಎಲ್ಲರೂ, ಇಲ್ಲೆಲ್ಲ ಸಮೀಪ ಇದ್ದವರು ಬರ್ರಿ. ಎಲ್ಲರಿಗೂ ಹೇಳಾಕತ್ತೀವ್ರಿ ನಾವು ವಿಡಿಯೋದ ಮೂಲಕನ ಬಂದು ಅವ್ರಿಗೆ ಆಶೀರ್ವಾದ ಮಾಡ್ಬೇಕಂತಂದು ಹೇಳಿ ನಾನು ಕೇಳ್ಕೊತೀನಿ ರೀ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೆ ಇಷ್ಟ ಆಗತ್ತೆ ಅಂತ ಅನ್ಕೊತೀನಿ ರೀ. ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.